ನನ್ನೇಸುವೆ ನನ್ನ ದೇವರೇ, ನೀನೇ ನನ್ನೊಡೆಯ, ನೀನೇ ನನ್ನಿಲಿಯ, ನೀನೇ ನನ್ನೊಡೆಯ, ನೀನೇ ನನ್ನಿಲಿಯ. ಓ ಯೇಸುವೇ, ಬಾ ಯೇಸುವೇ, ಓ ಯೇಸುವೇ, ಬಾ ಯೇಸುವೇ. ನಿನ್ನನ್ನು ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ವಾಮಿ ದೇವ. ಪ್ರಿಯರೇ, ಸುಂದರವಾದ ಸಮಯಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಶಿಲುಬೆಯ ಆರಾಧನೆಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಬನ್ನಿ, ನಾವೆಲ್ಲರೂ ಪ್ರಾರ್ಥಿಸುವ. ಅಖಿಲ ವಿಶ್ವದ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ನಾವು ಒಂದಾಗುವ. ಇಡೀ ವಿಶ್ವದ ಜನತೆಗಾಗಿ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸುವ. ದೇಶದಲ್ಲಿ ಆಳುವವರಿಗಾಗಿ, ಅಧಿಕಾರಿಗಳಿಗಾಗಿ, ಮುಖಂಡರುಗಳಿಗಾಗಿ ನಾವು ಪ್ರಾರ್ಥಿಸುವ. ಒಂದೇ ತಾಯಿಯ ಮಕ್ಕಳಂತೆ ಧರ್ಮಸಭೆಯ ಮಕ್ಕಳಾಗಿ, ಪ್ರಭು ಯೇಸುವಿನ ಹಿಂಬಾಲಕರಾಗಿ, ವಿಶ್ವಾಸಿಗಳಾಗಿ ದೇವರು ನಮಗೆ ಪ್ರಾರ್ಥಿಸಲು ಈ ಸಮಯವನ್ನು ಕೊಟ್ಟಿದ್ದಾರೆ. ಈ ದೇವರು ಕೊಟ್ಟಂತಹ ಈ ಸಮಯದಲ್ಲಿ ನಾವು ನಮ್ಮ ಹೃನ್ಮನಗಳನ್ನು ತೆರೆಯೋಣ, ನಮ್ಮ ಮನಸ್ಸನ್ನು ತೆರೆಯೋಣ. ಯೇಸುವೇ, 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 ಬನ್ನಿ ಯೇಸುವೇ, ನಮ್ಮ ಮೊರೆಯನ್ನು ಆಲಿಸಿರಿ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಯೇಸುವೆ ಎಂಬುದಾಗಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುವ. ಆ ಪ್ರಭು ಯೇಸುವನ್ನು ವಿಶ್ವಾಸದಲ್ಲಿ ನಾವು ಆರಾಧಿಸುವ. ಮನುಕುಲ ಪಾಪವ ಕ್ಷಮಿಸಲೆಂದು ಧರೆಗೆ ಬಂದ ಪ್ರೇಮಮೂರ್ತಿಯೇ, ಮನುಕುಲ ಪಾಪವ ಕ್ಷಮಿಸಲೆಂದು ಧರೆಗೆ ಬಂದ ಪ್ರೇಮಮೂರ್ತಿಯೇ, ಹೃದಯಕ್ಕೆ ಬನ್ನಿರಿ, ಆತ್ಮಕ್ಕೆ ಬನ್ನಿರಿ, ಹೃದಯಕ್ಕೆ ಬನ್ನಿರಿ, ಆತ್ಮಕ್ಕೆ ಬನ್ನಿರಿ. ಶರಣಾದೆನು, ಶರಣಾದೆನು ನನ್ನೇಸುವೆ ನಿನ್ನ ಪಾದಕ್ಕೆ, ಶರಣಾದೆನು, ಶರಣಾದೆನು ನನ್ನೇಸುವೆ ನಿನ್ನ ಪಾದಕ್ಕೆ, ನನ್ನೇಸುವೆ ನಿನ್ನ ಪಾದಕ್ಕೆ, ನನ್ನೇಸುವೆ ನಿನ್ನ ಪಾದಕ್ಕೆ. ಶರಣಾಗುವ ನಾವು, ಪ್ರಭುವಿಗೆ ಶರಣಾಗುವ ನಾವು, ನಮ್ಮ ಮನಸ್ಸು, ಹೃದಯ, ಆತ್ಮ, ಶರೀರ, ಯೋಚನೆ, ಚಿಂತನೆ, ಭಾವನೆ, ಬಲಹೀನತೆ ಎಲ್ಲವನ್ನು ನಾವು ಸಮರ್ಪಿಸುವ. ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು, ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂತಹ ದೇವರು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತಹ ದೇವರು. ಆ ಪ್ರಭುವನ್ನು ನಾವು ಆರಾಧಿಸುವ ಗಳಿಗೆ, ಆ ಪ್ರಭುವನ್ನು ನಾವು ಸ್ಮರಿಸುವಂತಹ ಗಳಿಗೆ, ಆ ಪ್ರಭುವಿನಲ್ಲಿ ನಾವು ವಿನಯಿಸುವಂತಹ ಗಳಿಗೆ. ಇಡೀ ವಿಶ್ವದಲ್ಲಿ ನಾವು ನೋಡ್ತಾ ಇದ್ದೇವೆ ಕೊರೋನಾ ವೈರಸ್. ಪ್ರತಿಯೊಂದು ದೇಶಗಳನ್ನ, ರಾಷ್ಟ್ರಗಳನ್ನ, ರಾಜ್ಯಗಳನ್ನ, ತಾಲೂಕುಗಳನ್ನ, ಹೋಬಳಿಗಳನ್ನ, ಒಂದೊಂದು ಜನರನ್ನ, ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬರನ್ನ ಈ ಕೊರೋನಾ ವೈರಸ್ ಮರಣಕ್ಕೆ ಈಡು ಮಾಡುತ್ತಾ ಇದೆ. ಆದಿಯೂ ಅಂತ್ಯವೂ ಆಗಿರುವಂತಹ, ಆಲ್ಫು ಒಮೇಗೂ ಆಗಿರುವಂತಹ ಪ್ರಭು ಯೇಸುವಿಗೆ ನಾವು ಸಮರ್ಪಿಸೋಣ. ಈ ಲೋಕದಲ್ಲಿ ವ್ಯಾಪಿಸಿರುವಂತಹ ಈ ಕೊರೋನಾ ವೈರಸ್ನ ಭಯ ಪ್ರತಿಯೊಬ್ಬರ ಮೇಲೆ, ಕೊರೋನಾ ವೈರಸ್ ಆಗಿ, ವೈಟ್ ಫಂಗಸ್ ಆಗಿ, ಬ್ಲ್ಯಾಕ್ ಫಂಗಸ್ ಆಗಿ, ಹೀಗೆ ಹಲವಾರು ವಿಧದಲ್ಲಿ ತನ್ನ ಬದಲಾವಣೆಯನ್ನು ಬದಲಾಯಿಸಿಕೊಳ್ಳುತ್ತಿರುವಂತಹ ಈ ಕೊರೋನಾ ವೈರಸ್ ನಿಮಿತ್ತವಾಗಿ ತತ್ತರಿಸುತ್ತಿರುವಂತಹ ದೇಶದ ಎಲ್ಲ ಜನರು, ದೇಶದ ಎಲ್ಲ ಮಕ್ಕಳು
ಸ್ವಾಮಿ, ಸಾಂತ್ವನ ಹೊಂದುವಂತೆ, ಸೌಖ್ಯವಂತೆ ಮಾಡಿ ಕರುಣಿಸಿ ಎಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಸ್ವರಕ್ಕೆ ದೇವರು ಕಿವಿಗೊಡುವಂತಹ ದೇವರಾಗಿದ್ದಾರೆ. ತತ್ತರಿಸುತ್ತಿರುವಂತಹ ಎಲ್ಲ ಜನರ ಮೇಲೆ ಕರುಣೆ ತೋರಲು ಪ್ರಾರ್ಥಿಸುವ ಸಮಯವಾಗಿದೆ. ಈ ರಾತ್ರಿ ನಾವೆಲ್ಲರೂ ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಿಯರೇ, ನಮಗೆ ಗೊತ್ತಿಲ್ಲ ಈ ರಾತ್ರಿ ನಾವು ಜೀವಿಸಿದ್ದೇವೆ, ಬೆಳಿಗ್ಗೆ ನಾವು ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ಕೈಯಲ್ಲಿ ಹಣವಿರಬಹುದು, ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಸ್ಥಾನಮಾನಗಳಿರಬಹುದು, ಗೌರವವಿರಬಹುದು. ಆದರೆ ನಾಳೆ ಬೆಳಿಗ್ಗೆ ನಾನು ಕಣ್ಣು ತೆರೆಯಲಿಲ್ಲ ಎಂದರೆ ಇವೆಲ್ಲವೂ ಎಲ್ಲಿ ಹೋಗುತ್ತದೆ? ಇವೆಲ್ಲವೂ ಮಣ್ಣು ಪಾಲಾಗುತ್ತದೆ ಅಲ್ಲವೇ? ಹೌದು ನನ್ನ ಸಹೋದರ ಸಹೋದರಿ, ಈ ಸುಂದರವಾದ ಗಳಿಗೆಯಲ್ಲಿ, ಈ ಪವಿತ್ರವಾದ ಗಳಿಗೆಯಲ್ಲಿ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಈ ಲೋಕವನ್ನ ಆಡುತ್ತಿರುವವರನ್ನ, ಲೋಕದಲ್ಲಿರುವಂತಹ ಅಧಿಕಾರಿಗಳನ್ನ, ಎಲ್ಲ ಮುಖಂಡರುಗಳನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲ ಅವ್ಯವಸ್ಥೆಗಳು ಸರಿಯಾಗುವಂತೆ ಪ್ರಾರ್ಥಿಸೋಣ. ಮನುಕುಲದ ರಕ್ಷಣೆಗೆ ಧರೆಗೆ ಬಂದ ಯೇಸುವೇ, ಮನುಕುಲದ ರಕ್ಷಣೆಗೆ ಧರೆಗೆ ಬಂದ ಯೇಸುವೇ, ಕರುಣೆ ತೋರಿರಿ ಈ ಜಗದ ಮೇಲೆ, ಕರುಣೆ ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪ್ರೀತಿ ನನ್ನ ಪ್ರಾಣವನ್ನೇ ನಿಮಗೆ ಎರವಲಾಗಿ ಕೊಡುವಂತಹ ಪ್ರೀತಿಯಾಗಿದೆ ಎಂಬುದಾಗಿ. ನಾನೇ ನಿನಗಾಗಿ ಬಂದಂತಹ ದೇವರು, ನಾನು ನಿನ್ನನ್ನು ರಕ್ಷಿಸಲು ಬಂದಂತಹ ದೇವರು ಎಂಬುದಾಗಿ ಪ್ರವೇಶ ಪ್ರಕಟಿಸುತ್ತಾ ಇದ್ದಾರೆ. ಬೇರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಫಲಭರಿತವಾಗಿರುವಂಥದ್ದು. ಪ್ರೇರಿ ರಾತ್ರಿ ಆರಾಧನೆಯಲ್ಲಿ, ಪ್ರತಿದಿನ ರಾತ್ರಿ ಆರಾಧನೆಯಲ್ಲಿ ನಾವು ಭಾಗವಹಿಸುತ್ತಾ ಇದ್ದೇವೆ. ಎಷ್ಟೋ ಜನರು ತಮ್ಮ ಕೆಲಸಗಳ ನಿಮಿತ್ತವಾಗಿ ಅಥವಾ ತಮ್ಮ ಕುಟುಂಬದ ಸಮಸ್ಯೆಗಳ ನಿಮಿತ್ತವಾಗಿ ಜಂಜಾಟದಲ್ಲಿ ಸಿಲುಕಿದ್ದಾರೆ. ಆದರೆ ಪುಟ್ಟ ಮಂದೆಯಾಗಿ ನಾವು ಈ ಶಿಲುಬೆಯ ಆರಾಧನೆಯಲ್ಲಿ ಒಂದಾಗಿದ್ದೇವೆ. ಪುಟ್ಟ ಮಂದೆಯಾಗಿ ಶಿಲುಬೆಯ ಆರಾಧನೆಯಲ್ಲಿ ಒಂದಾಗಿ ನಾವು ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸು ಸ್ವಾಮಿ ಹೇಳುತ್ತಾರೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ. ಪ್ರಿಯ, ನಾವು ಕೇವಲ 2-3 ಸಹ ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವರು. ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವರು. ಪ್ರಿಯ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರ ಸಾನ್ನಿಧ್ಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯೇಸುವೇ, ನಮ್ಮ ಜೀವನಕ್ಕೆ ಬಂದಿದೆ ಎಂದು ಪ್ರಾರ್ಥಿಸುವ. ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಎಂದು ನಾವು ಕೇಳಿಕೊಳ್ಳುವ. ಹೌದು ಪ್ರಿಯರೇ, ಲೋಕದಲ್ಲಿರುವಂತಹ ಸರ್ವ ಜನತೆಯ ಮೇಲೆ ದೇವರ ಕರುಣೆ ಧಾರಾಕಾರವಾಗಿ ಹರಿಯುವಂತೆ ನಾವು ಪ್ರಾರ್ಥಿಸೋಣ. ದೇಶವನ್ನು ಆಳುವಂತಹ ಎಲ್ಲ ಆಳುವವರ ಮೇಲೆ, ಅಧಿಕಾರಿಗಳ ಮೇಲೆ ದೇವರ ಕೃಪಾ ವರಪ್ರಸಾದವು ಸುರಿಯಲ್ಪಟ್ಟು ಎಲ್ಲ ಜನಪ್ರತಿನಿಧಿಗಳ ಮೇಲೆ ತಮ್ಮ ದೃಷ್ಟಿಯನ್ನು ಹರಿಸುವಂತೆ, ತಮ್ಮ ಸ್ವಾರ್ಥಕತೆಯ ಜೀವನವನ್ನು ತೊರೆದು, ಲಂಚದ ಹಣದ ಜೀವನವನ್ನು ತೊರೆದು, ಜನ ಸದಸ್ಯರಿಗೆ, ಎಲ್ಲ ಜನದಾಯಕರಿಗೆ ಸೇವೆಯನ್ನು ಮಾಡುವಂತಹ ಮನಸ್ಸು ಪ್ರತಿಯೊಂದು ಆಳುವವರಿಗೂ, ಅಧಿಕಾರಿಗಳಿಗೂ, ಎಲ್ಲ ಮುಖಂಡರಿಗೂ ಪವಿತ್ರಾತ್ಮ ಪ್ರೇರಣೆಯಿಂದ ತುಂಬುವಂತೆ ನಾವು ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂತಹ ದೇವರು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತಹ ದೇವರು, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹ ದೇವರು, ಆ ಪ್ರಭುವಲ್ಲಿ ನಾವು ಪ್ರಾರ್ಥಿಸೋಣವೇ, ಆ ಪ್ರಭುವನ್ನ ನಾವು ಸ್ಮರಿಸೋಣವೇ, ಆ ಪ್ರಭುವಿನಲ್ಲಿ ನಾವು ಒಂದಾಗುವುದೇ, ಆ ಪ್ರಭುವಿನಲ್ಲಿ ಒಂದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಆ ಪ್ರಭುವಿನ ಕರೆಗಳಿಗೆ ನಾವು ಸಮರ್ಪಿಸೋಣವೇ.
ಹತ್ತಿರದೇ ಇರುವಂತಹ ಪ್ರವೇಶ. ಬೇರೆ ಈ ಲೋಕದಲ್ಲಿ ಸರ್ವರು ನಮ್ಮನ್ನು ಕೈ ಬಿಟ್ಟರೂ ಸಹ ದೇವರು ನಮ್ಮನ್ನು ಕೈ ಬಿಡುವವರಲ್ಲ. ಅಧಿಕಾರಿಗಳು, ಆಳುವವರು ಕೈ ಬಿಟ್ಟರೂ ಸಹ ದೇವರು ಕೈ ಬಿಡುವವರಲ್ಲ. ಎತ್ತ ತಂದೆಯು ತಾಯಿಯು ಕೈ ಬಿಟ್ಟರೂ ಸಹ ದೇವರು ನಮ್ಮನ್ನು ಕೈ ಬಿಡುವವರಲ್ಲ. ನನ್ನ ಒಡ ಹುಟ್ಟಿದವರು, ಬಂಧುಗಳು ನಮ್ಮನ್ನು ಕೈ ಬಿಟ್ಟರೂ ಸಹ ದೇವರು ನಮ್ಮನ್ನು ಕೈ ಬಿಡುವವರಲ್ಲ. ನಮ್ಮ ಮಿತ್ರರು, ಜೊತೆ ಇದ್ದವರು ನಮ್ಮನ್ನು ಕೈ ಬಿಟ್ಟರೂ ಸಹ ದೇವರು ನಮ್ಮನ್ನು ಕೈ ಬಿಡುವವರಲ್ಲ. ನನ್ನಲ್ಲಿರುವಂತಹ ಹಣ ಆಸ್ತಿಯು ನನ್ನಿಂದ ನಾಶವಾಗಿ ಹೋದರೂ ಸಹ ದೇವರು ನನ್ನನ್ನು ಕೈ ಬಿಡುವವರಲ್ಲ. ಹೌದು ಪ್ರಿಯರೇ, ನಮ್ಮನ್ನು ಕೈ ಬಿಡುವಂತಹ ದೇವರಲ್ಲ, ನಮ್ಮನ್ನು ಸದಾ ಸಂರಕ್ಷಿಸುವಂತಹ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ದೇವರು. ಆ ದೇವರ ಮುಂದೆ ನಾವು ಈ ರಾತ್ರಿ ಇದ್ದೇವೆ. ಆ ದೇವರ ಮುಂದೆ ಈ ರಾತ್ರಿ ಇದ್ದೇವೆ. ಆ ದೇವರಲ್ಲಿ ಹೇಳುವ, ಯೇಸುವೆ, 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 ನನ್ನ ಮೇಲೆ ಕರುಣೆ ತೋರಿ, ಈ ಜಗತ್ತಿನ ಮೇಲೆ ಕರುಣೆ ತೋರಿ ಎಂಬುದಾಗಿ ವಿಜ್ಞಾಪಿಸಿ ನಾವು ಪ್ರಾರ್ಥಿಸುವ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. ಸನ್ಮಾರ್ಗದಲ್ಲಿ ನಡೆಸುವಂತಹ ದೇವರು, ಆತನ ಚಿತ್ತವನ್ನು ನಡೆಸಲು ನಮಗೆ ಕರುಣೆ ತೋರಿ ಸನ್ಮಾರ್ಗದಲ್ಲಿ ನಡೆಸುವಂತಹ ದೇವರು. ನಾವು ಯಾವುದೇ ವಿಧದಲ್ಲಿ, ಯಾವುದೇ ಪಾಪ ಜೀವನಕ್ಕೆ, ಯಾವುದೇ ಕೆಟ್ಟ ಜೀವನಕ್ಕೆ ಹೋಗದಂತೆ ನಮ್ಮನ್ನು ಮುನ್ನಡೆಸುವಂತಹ ದೇವರು. ಆ ದೇವರನ್ನ ಎಷ್ಟು ಮಾತ್ರಕ್ಕೂ ನಾವು ಸ್ತೋತ್ರ ಮಾಡಿದರೂ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಹೌದು, ಸನ್ಮಾರ್ಗದಲ್ಲಿ ನಡೆಸುವಂತಹ ದೇವರು, ಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ದೇವರು, ಸತ್ಯವನ್ನೇ ನಂಬಿ ಜೀವಿಸುವಂತೆ ಮಾಡುವ ದೇವರು, ಸತ್ಯದ ಕೃಪೆಯಲ್ಲಿ ನಮ್ಮನ್ನು ಬೆಳೆಸುವಂತಹ ದೇವರು. ಪ್ರಿಯರೇ, ಆ ಪ್ರಭು ಯೇಸುವಿನ ಮನಸ್ಸು ಅರ್ಪಿಸಿ ಕೇಳಿಕೊಳ್ಳೋಣ. ಯೇಸುವೆ, ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸಲಿ, ನಿಮ್ಮ ಚಿತ್ತದಂತೆ ನನ್ನನ್ನು ಸತ್ಯ ಮಾರ್ಗದಲ್ಲಿ ನಡೆಸಲಿ. ಯೇಸುವೆ, ನಿಮ್ಮ ಕೃಪೆಗೆ ಪಾತ್ರರಾಗಿ ನಾನು ಜೀವಿಸಲು ನಿಮ್ಮ ಅನಂತ ಕೃಪೆಯನ್ನ ನನಗೆ ಕರುಣಿಸಲಿ ಎಂಬುದಾಗಿ ನಾವು ವಿಶ್ವಾಸದಲ್ಲಿ ಆ ಪ್ರಭುವನ್ನ ನಾವು ಸ್ಮರಿಸುತ್ತೇವೆ. ಸನ್ಮಾರ್ಗದಿ ನಿಮ್ಮ ಚಿತ್ತದಂತೆ ನನ್ನ ನಡೆಸು ಯೇಸುವೇ. ಸನ್ಮಾರ್ಗದಿ ನಿಮ್ಮ ಚಿತ್ತದಂತೆ ನನ್ನ ನಡೆಸು ನೀವು ಯೇಸುವೇ. ಆರಾಧನೆ, ಆರಾಧನೆ, ಆರಾಧನೆ ತಂದೆ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ.
ಮನಮರುಗುವಂತಹ ದೇವರು. ನಾನು ಪಾಪವನ್ನು ಮಾಡಿದರೂ ಸಹ, ಪಾಪಕ್ಕೆ ಗುಲಾಮನಾದರೂ ಸಹ ನನ್ನನ್ನು ನೋಡಿ ಮನಮರುಗುವಂತಹ ದೇವರು, ನಮ್ಮನ್ನು ಮನ್ನಿಸಿ ಕಾಪಾಡುವಂತಹ ದೇವರು. ಅವರು ಪ್ರಿಯರೇ, ನಮ್ಮನ್ನು ಶಪಿಸುವಂತಹ ದೇವರಲ್ಲ, ನಮ್ಮನ್ನು ದೂಷಿಸುವಂತಹ ದೇವರಲ್ಲ, ಶಿಕ್ಷಿಸುವಂತಹ ದೇವರಲ್ಲ, ನಮ್ಮನ್ನು ಸಂತೈಸುವಂತಹ ದೇವರು. ಎತ್ತ ತಾಯಿ ತನ್ನ ಕಂದಮ್ಮನನ್ನ ಸಂತೈಸುವಂತೆ ಹೌದು ಪ್ರಿಯರೇ, ದೇವರು ನಮ್ಮನ್ನು ಸಂತೈಸುವ, ನಮ್ಮ ಮೇಲೆ ಮನಮರುಗುವಂತಹ ದೇವರು, ಕರುಣೆ ತೋರುವಂತಹ ದೇವರು, ಪ್ರೀತಿ ತೋರುವಂತಹ ದೇವರು, ಕ್ಷಮಿಸುವಂತಹ ದೇವರು, ಕಾಪಾಡುವಂತಹ ದೇವರು. ಅಂತಹ ದೇವರ ಮುಂದೆ ನಾವು ಈ ಬೆಳಗಿನ ಜಾವದಲ್ಲಿದ್ದೇವೆ ಪ್ರಿಯರೇ. ಇಂತಹ ಒಂದು ಸಂದರ್ಭದಲ್ಲಿ ಈ ರಾತ್ರಿ ಆರಾಧನೆಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯೇಸುವೆ, ನನ್ನ ಮೇಲೆ ಮನಮರುಗಿರಿ, ಯೇಸುವೆ ನನ್ನನ್ನು ಮನ್ನಿಸಿರಿ, ಯೇಸುವೆ ನನ್ನನ್ನು ಕಾಪಾಡಿರಿ ಎಂಬುದಾಗಿ ವಿಶ್ವಾಸದಲ್ಲಿ ಆ ಪ್ರಭುವಿಗೆ ನಾವು ವಿನಯಿಸೋಣವೇ. ಮನಮರುಗು ದೇವರು ನೀ, ನನ್ನ ಮನ್ನಿಸಿ ಕಾಪಾಡಯ್ಯ. 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 ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವಿರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವಿರುವವನೇ,
ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಮ್ಮ ಹತ್ತಿರ ಇರುವಂತಹ ಯೇಸು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂತಹ ಯೇಸು, ಬೇರೆ ಆ ಯೇಸುವಿನ ಸಾಧ್ಯ ನಾವಿದ್ದೇವೆ. ನಾವು ಮಾಡುವ ಪ್ರಾರ್ಥನೆಗೆ ಸದುತ್ತರವನ್ನ ಪಡೆದುಕೊಳ್ಳುವಂತಹ ಸಮಯ. ನಾವೆಲ್ಲರೂ 5 ನಿಮಿಷಗಳ ಕಾಲ ವಿಶ್ವಾಸದಲ್ಲಿ ಪ್ರಭು ಯೇಸುವಿನ ನಾಮಸ್ಮರಣೆಯನ್ನು ಮಾಡೋಣ. ಎಲ್ಲರೂ ಹೇಳುವ ಸ್ತುತಿಯನ್ನ ಪುನರಾವರ್ತಿಸಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ, 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 ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಅಪ ತಂದೆ ಸ್ತೋತ್ರ, ಅಪ ತಂದೆ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಯೇಸುದೇವರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ಪಾವನಾತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ. ಅಪ ತಂದೆ ಸ್ತೋತ್ರ, ಅಪ ತಂದೆ ಸ್ತೋತ್ರ. ಅರ್ಗಾತುಕ ಸಮಯ ಜೇಸು, ಅರ್ಗಾತುಕ ಸಮಯ ಜೇಸು, ಹೊಗಳಾತುಕ ಸಮಯ ಜೇಸು, ಹೊಗಳಾತುಕ ಸಮಯ ಜೇಸು, ಆರಾಧನಾಂತುಕ ಸಮಯ ಜೇಸು, ಆರಾಧನಾಂತುಕ ಸಮಯ ಜೇಸು, ಪ್ರಣಾಂತುಕ ಸಮಯ ಜೇಸು, ಪ್ರಣಾಂತುಕ ಸಮಯ ಜೇಸು, ಪ್ರಣಿಪಾತುಕ ಸಮಯ ಜೇಸು, ಪ್ರಣಿಪಾತುಕ ಸಮಯ ಜೇಸು, ಹಾಲೆಲೂಯತುಕ ಸಮಯ ಜೇಸು, ಹಾಲೆಲೂಯತುಕ ಸಮಯ ಜೇಸು, ಹಲ್ಲೆಲೂಯ, 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 ಹಲ್ಲೆಲೂಯ. ಅಬ್ಬಾ ಬಪ, 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 ಅಬ್ಬಾ ಬಪ. ಹೇ ಪವಿತ್ರಾತ್ಮ್ಯ, ಹೇ ಪವಿತ್ರಾತ್ಮ್ಯ, ಹೇ ಪವಿತ್ರಾತ್ಮ್ಯ, ಹೇ ಪವಿತ್ರಾತ್ಮ್ಯ, ಹೇ ಪವಿತ್ರಾತ್ಮ್ಯ, ಹೇ ಪವಿತ್ರಾತ್ಮ್ಯ. ಅಪ ತಂದೆ, ಅಪ ತಂದೆ, ಅಪ ತಂದೆ, ಅಪ ತಂದೆ, ಅಪ ತಂದೆ, ಅಪ ತಂದೆ. ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ,
ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ. ಹಲ್ಲೇಲೂಯ, 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 ಹಲ್ಲೇಲೂಯ. Praise the Lord. Praise the Lord. ಪ್ರಿಯರೇ, ಪ್ರಾರ್ಥಿಸುವ. ಪ್ರಿಯ, ಎಷ್ಟೋ ಜನ ಇವತ್ತು ನಮಗಾಗಿ ಪ್ರಾರ್ಥಿಸಿದ್ದು ಕೇಳಿಸಿದ್ದಾರೆ. ಕಣ್ಣೀರಿನಿಂದ ತತ್ತರಿಸುತ್ತಾರೆ. ರೋಗಾವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ, ವೆಂಟಿಲೇಟರ್ಗಳಲ್ಲಿ, ಐಸಿಗಳಲ್ಲಿ ಎಷ್ಟೋ ಜನ ತತ್ತರಿಸುತ್ತಾ ಇದ್ದಾರೆ. ಮರಣದಲ್ಲಿ ಮಿಂದು ಹೋಗಿದ್ದಾರೆ. ಏನು ಮಾಡಬೇಕೆಂದು ಗೊತ್ತಿಲ್ಲ. ನಮಗಾಗಿ ಪ್ರಾರ್ಥಿಸಿ, ನನ್ನ ತಂದೆ ತಾಯಿಗಾಗಿ ಪ್ರಾರ್ಥಿಸಿ, ನನ್ನ ಹೆಂಡತಿ ಮಕ್ಕಳಿಗಾಗಿ ಪ್ರಾರ್ಥಿಸಿ ಎಂದು ಒಬ್ಬೊಬ್ಬರು ಸಹ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಅವರೆಲ್ಲರನ್ನು ಸಮರ್ಪಿಸಿ. ಯೇಸುವೇ, ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ನಿಮ್ಮ ಪಾದಕ್ಕೆ ಸಮರ್ಪಿಸಿದ್ದೇವೆ ಸ್ವಾಮಿ. ಕರುಣಿಸಿ. ಮರಣದ ಹೋರಾಟದಲ್ಲಿರುವ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಎಲ್ಲ ಆಳುವವರ ಮೇಲೆ ಕರುಣೆ ತೋರಿ, ಎಲ್ಲ ಅಧಿಕಾರಿಗಳ ಮೇಲೆ ಕರುಣೆ ತೋರಿ, ಎಲ್ಲ ದೇಶದ ಮುಖಂಡರುಗಳ ಮೇಲೆ ಕರುಣೆ ತೋರಿ ಸ್ವಾಮಿ. ಎಲ್ಲ ದೇಶ ಬಾಂಧವರಿಗೆ, ಜನಪ್ರತಿನಿಧಿಗಳಿಗೆ ಬೇಕಾಗುವಂತ ಎಲ್ಲ ಸವಲತ್ತುಗಳನ್ನು ಮಾಡಿಕೊಳ್ಳುವ ಮನಸ್ಸನ್ನು ಕೊಡಿ ಸ್ವಾಮಿ. ಪ್ರತಿಯೊಬ್ಬರ ಎಲ್ಲ ವಿಧವಾದಂತಹ ಲಂಚ ಕಾರ್ಯಗಳನ್ನು ದೂರ ಮಾಡಿ ಯೇಸುವೇ, ಕರುಣಿಸಿ ಸ್ವಾಮಿ. ಎಲ್ಲ ಆಸ್ಪತ್ರೆಗಳನ್ನು ನಡೆಸುವಂತಹ ಎಲ್ಲ ಆಸ್ಪತ್ರೆಯ ಎಲ್ಲ ದಣಿಗಳ ಮೇಲೆ ಕರುಣೆ ತೋರಿದ ಎತ್ತೋರಿರಿ ಯೇಸುವೇ. ಲಾಭಗಳ ಮೇಲೆ ಕರುಣೆ ತೋರಿದ ಎತ್ತೋರಿರಿ ಸ್ವಾಮಿ. ಕೊರೋನಾದ ನಿಮಿತ್ತವಾಗಿ ಕೊಳ್ಳೆ ಹೊಡೆಯುತ್ತಿರುವ ಪ್ರತಿಯೊಬ್ಬರು ಸ್ವಾಮಿ ಪರಿವರ್ತನೆ ಹೊಂದುವಂತೆ ಮಾಡಿರಿ. ಮಾನವೀಯತೆಯಲ್ಲಿ ಜೀವಿಸುವಂತೆ ಮಾಡಿರಿ ಸ್ವಾಮಿ. ಅಂತ ಎಷ್ಟೋ ಜನ ಇದು ಸತ್ತಿದ್ದಾರೆ ಸ್ವಾಮಿ. ಆತ್ಮಹತ್ಯೆ ಮಾಡಿ ಸತ್ತವರು, ಕೊಲೆಗೈಯಲ್ಪಟ್ಟವರು, ಅಪಘಾತದಲ್ಲಿ ಮರಣ ಹೊಂದಿದವರು, ಯುದ್ಧದಲ್ಲಿ ಮರಣ ಹೊಂದಿದವರು, ಹಲವಾರು ವಿಧದ ರೋಗಾವಸ್ಥೆಯಲ್ಲಿ ಮರಣ ಹೊಂದಿದವರು, ಪ್ರಕೃತಿಯಿಂದ ಮರಣ ಹೊಂದಿದವರಿದ್ದಾರೆ ಸ್ವಾಮಿ. ಯೇಸುವೇ, ಅವರ ಮೇಲೆಲ್ಲ ಕರುಣೆ ತೋರಿದ ಎತ್ತೋರಿರಿ ಸ್ವಾಮಿ. ನೆಲೆಯಿಲ್ಲದೆ ಅರಿಯುತ್ತಿರುವಂತಹ ಆತ್ಮಗಳ ಮೇಲೆ ಕರುಣೆ ತೋರಿದ ಎತ್ತೋರಿರಿ ಸ್ವಾಮಿ. ಅವರು ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಲಿ ಸ್ವಾಮಿ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ಅವರನ್ನು ತುಂಬಿರಿ ಸ್ವಾಮಿ. ಜೀವದಾಯಕರಾಗಿರುವ ನನ್ನ ಪ್ರಭು ಯೇಸುವೆ, ಪ್ರಾಣದಾಯಕರಾಗಿರುವ ನನ್ನ ಪ್ರಭು ಯೇಸುವೆ, ಕರುಣಿಸಿರಿ ರಾಜ. ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ದುಃಖ ತಪ್ತರಾಗಿರುವಂತಹ ಪ್ರತಿಯೊಂದು ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ದಾರಿದ್ರ್ಯರಾಗಿರುವ ಪ್ರತಿಯೊಂದು ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ತಂದೆಯನ್ನು ಕಳೆದುಕೊಂಡಂತಹ, ತಾಯಿಯನ್ನು ಕಳೆದುಕೊಂಡಂತಹ ತಬ್ಬಲಿಗಳಾಗಿರುವ ಮಕ್ಕಳು, ಪತಿಯನ್ನು ಕಳೆದುಕೊಂಡಿರುವಂತಹ ವಿಧವೆಯಾಗಿರುವಂತಹ ತಾಯಿ, ತನ್ನ ಗಂಡನನ್ನು ಕಳೆದುಕೊಂಡಿರುವಂತವರು, ಹಾಗೆಯೇ ತನ್ನ ಹೆಂಡತಿಯನ್ನು ಕಳೆದುಕೊಂಡಿರುವಂತವರು, ಎತ್ತವರನ್ನು ಕಳೆದುಕೊಂಡಿರುತ್ತವರು ಸ್ವಾಮಿಯವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ, ದಯೆ ತೋರಿರಿ ರಾಜ. ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಇಂದು ನಾವು ಜೀವಿಸಿದ್ದೇವೆ ರಾಜ. ನಾಳೆ ಬೆಳಿಗ್ಗೆ ಎದ್ದೇಳುತ್ತೇವೆ ಅಂತ ನಮಗೆ ಗೊತ್ತಿಲ್ಲ ರಾಜ. ಸ್ವಾಮಿ, ಒಂದು ಪಕ್ಷ ನಮಗೆ ಈ ಜೀವನದ ಪಯಣದ ಕೊನೆಯ ದಿನವಾದರೆ ನಾವು ಈ ಲೋಕದಲ್ಲಿ ಅರಿತು ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ ರಾಜ. ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ನಿಮ್ಮ ಸ್ವರ್ಗರಾಜ್ಯವನ್ನು ಸೇರುವಂತೆ ಮಾಡಿರಿ ರಾಜ.
ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ಸ್ವಾಮಿ ಸತ್ಪ್ರಜೆಗೆ ಆಗಿ ಬಾಳುವಂತ ಕೃತಿಯನ್ನು ನಮಗೆ ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಎಲ್ಲರೂ ವಿಶ್ವಾಸದಲ್ಲಿ ಸಮರ್ಪಿಸಿಕೊಳ್ಳಿ. ಪ್ರಾರ್ಥಿಸುವಾಗ ಬೇರೆ ಸ್ವರ್ಗೀಯಾದ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ಸ್ವರ್ಗೀಯಾದ ಎಲ್ಲ ಶುಶ್ರೂಷೆಗಳು ಪವಿತ್ರಾತ್ಮ ಪ್ರೇರಣೆಯಿಂದ ತುಂಬಿ ನಡೆಯುವಂತೆ ಪ್ರಾರ್ಥಿಸಿದ್ದೇವೆ. ಸ್ವರ್ಗೀಯಾದ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿದ್ದೇವೆ. ಕರುಣೆ ತೋರಿರಿ ಯೇಸುದೇವಾ, ಕರುಣೆ ತೋರಿರಿ ಯೇಸುದೇವಾ, ಕರುಣೆ ತೋರಿರಿ ಕರುಣೆ ತೋರಿರಿ ಯೇಸುದೇವಾ. ಸ್ವಾಮಿ, ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂತಹ ಈ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಇವರ ಕುಟುಂಬಗಳ ಮೇಲೆ, ಇವರ ಕೆಲಸಗಳ ಮೇಲೆ, ಇವರ ಒತ್ತಡಗಳ ಮೇಲೆ, ಸಾಲಗಳ ಮೇಲೆ, ನೋವುಗಳ ಮೇಲೆ, ರೋಗಗಳ ಮೇಲೆ, ವೇದನೆಗಳ ಮೇಲೆ ಕರುಣೆ ತೋರಿರಿ ರಾಜ. ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸಿ ಅಖಿಲ ಲೋಕದ ಮಧ್ಯಸ್ಥಿಕೆಯಲ್ಲಿ ಪಾಲುಗಾರರಾಗಿರುವ ಎಲ್ಲ ಮಕ್ಕಳ ಜೀವಿತದಲ್ಲಿ ಶಾಂತಿ, ಸಮಾಧಾನವನ್ನು ಕರುಣಿಸಿರಿ ರಾಜ. ದಯೆಯ ಉಗಮವನ್ನು ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ನಾವೆಲ್ಲರೂ ವಾಗ್ದಾನ ಪ್ರಾರ್ಥನೆಗೆ ಒಂದಾಗೋಣ. ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆ ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಯ ಪ್ರಸೀಟಗಳ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಎಲ್ಲರೂ ಹೇಳೋಣವೇ? ಸ್ವರ್ಗದಲ್ಲಿ ಬರುವ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯವಿರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರವೇ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಊರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ಜೀವನಲ್ಲಿರು ಮತ್ತು ನಿಮ್ಮ ಮೊದಲ ಫಲವಾದ ಯೇಸುವಿನಲ್ಲಿರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಊರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಪ್ರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ
ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಕ್ರಿಸ್ತರು ಎಲ್ಲರೂ ಕೃತಜ್ಞತೆಯೊಂದಿಗೆ ಪುತ್ರರೊಡಗೂಡಿ ಅರಸೇ ಬರುತ್ತಾಯಿ, ಪುತ್ರರೊಡಗೂಡಿ ಅರಸೇ ಬರುತ್ತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇಲೆ. ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ